ನಮಸ್ಕಾರ ಸ್ನೇಹಿತರೆ. ಚಳಿಗಾಲ ಬಂತೆಂದರೆ ನಮ್ಮೆಲ್ಲರ ಮನೆಯಲ್ಲೂ ಕಾಣಸಿಗುವ ಒಂದು ಸಾಮಾನ್ಯ ವಸ್ತು ಅಂದರೆ ಅದು ವ್ಯಾಸಲೀನ್. ಒಡೆದ ತುಟಿಗಳಿಗೆ ಒಣ ಚರ್ಮಕ್ಕೆ ನಾವು ಇದನ್ನು ಹಚ್ಚುತ್ತೇವೆ. ಆದರೆ ಈ ವ್ಯಾಸಲೀನ್ ಮೂಲತಃ ಎಲ್ಲಿಂದ ಬಂತು ಗೊತ್ತಾ? ಇದು ಕಂಡುಹಿಡಿದಿದ್ದು ಯಾವುದೋ ಲ್ಯಾಬ್ನಲ್ಲ, ಬದಲಾಗಿ ಒಂದು ತೈಲ ಬಾವಿಯಲ್ಲಿ ಆಯಿಲ್ ವೆಲ್. ಒಬ್ಬ ವ್ಯಕ್ತಿ ತನ್ನನ್ನು ತಾನೇ ಸುಟ್ಟುಕೊಂಡು ಈ ಪ್ರಾಡಕ್ಟ್ ಅನ್ನು ಪ್ರಸಿದ್ಧಗೊಳಿಸಿದ ಕಥೆ ನಿಜಕ್ಕೂ ರೋಚಕ. ಬನ್ನಿ ಇಂದಿನ ವಿಡಿಯೋದಲ್ಲಿ ವ್ಯಾಸಲೀನ್ ಇತಿಹಾಸವನ್ನು ತಿಳಿಯೋಣ. ಕಥೆ ಶುರುವಾಗುವುದು 1859ರಲ್ಲಿ. ಅಮೆರಿಕದ ಪೆನ್ಸಿಲ್ವೇನಿಯಾದಲ್ಲಿ ಆಗ ತಾನೇ ತೈಲದ ಗಣಿಗಾರಿಕೆ ಶುರುವಾಗಿತ್ತು. ಆಗ 22 ವರ್ಷದ ಬ್ರಿಟಿಷ್ ರಸಾಯನಶಾಸ್ತ್ರಜ್ಞ ರಾಬರ್ಟ್ ಚೀಸ್ಬರೋರ್ಗೆ ಅವನು ಅಲ್ಲಿ ಒಂದು ವಿಚಿತ್ರ ಸಂಗತಿಯನ್ನು ಗಮನಿಸುತ್ತಾನೆ. ತೈಲ ತೆಗೆಯುವ ಯಂತ್ರಗಳ ರಾಡ್ಗಳಿಗೆ ಒಂದು ಬಗೆಯ ಅಂಟೆಂಟಾದ ಮೇಣದಂತಹ ಪದಾರ್ಥ ರಾಡ್ ವ್ಯಾಕ್ಸ್ ಅಂಟಿಕೊಳ್ಳುತ್ತಿತ್ತು. ಇದು ಯಂತ್ರಗಳ ಕೆಲಸಕ್ಕೆ ಅಡ್ಡಿ ಮಾಡುತ್ತಿತ್ತು. ಆದರೆ ಕಾರ್ಮಿಕರು ಆ ಪದಾರ್ಥವನ್ನು ಎಸೆಯುತ್ತಿರಲಿಲ್ಲ. ಗಣಿಯಲ್ಲಿ ಕೆಲಸ ಮಾಡುವಾಗ ಆಗುವ ಸಣ್ಣ ಪುಟ್ಟ ಗಾಯಗಳು ಅಥವಾ ಸುಟ್ಟ ಗಾಯಗಳಿಗೆ ಅವರು ಆ ಮೇಣವನ್ನು ಹಚ್ಚಿಕೊಳ್ಳುತ್ತಿದ್ದರು. ಇದರಿಂದ ಗಾಯ ಬೇಗ ವಾಸಿಯಾಗುತ್ತಿತ್ತು. ಇದನ್ನು ಕಂಡ ಚೀಸ್ಬರೋಗೆ ಹೊಸ ಐಡಿಯಾ ಹೊಳೆಯಿತು. ಚೀಸ್ಬರೋ ಆ ಮೇಣದಂತಹ ಪದಾರ್ಥವನ್ನು ತನ್ನ ಲ್ಯಾಬ್ಗೆ ತಂದು ಸುಮಾರು 10 ವರ್ಷಗಳ ಕಾಲ ಅದರ ಮೇಲೆ ಸಂಶೋಧನೆ ಮಾಡಿದರು. ಅದರಲ್ಲಿರುವ ಕಲ್ಮಶಗಳನ್ನು ತೆಗೆದು ಶುದ್ಧೀಕರಿಸಿ ಒಂದು ಪಾರದರ್ಶಕವಾದ ಜೆಲ್ಲಿಯನ್ನು ತಯಾರಿಸನು. ಇದಕ್ಕೆ ಅವನು ಪೆಟ್ರೋಲಿಯಂ ಜೆಲ್ಲಿ ಎಂದು ಹೆಸರಿಟ್ಟನು. 1870ರಲ್ಲಿ ಅವರು ಇದಕ್ಕೆ ವ್ಯಾಸಲೀನ್ ಎಂಬ ಬ್ರ್ಯಾಂಡ್ ಹೆಸರನ್ನು ನೀಡಿದನು. ವ್ಯಾಸಲೀನ್ ಎಂಬ ಹೆಸರು ಜರ್ಮನ್ ಪದ ವ್ಯಾಸರ್ ಅಂದರೆ ನೀರು ಮತ್ತು ಗ್ರೀಕ್ ಪದ ಎಲೆಯಾನ್ ಅಂದರೆ ಎಣ್ಣೆಯಿಂದ ಬಂದಿದೆ. ಆದರೆ ಆರಂಭದಲ್ಲಿ ಜನರು ಪೆಟ್ರೋಲಿಯಂನಿಂದ ತಯಾರಿಸಿದ ಈ ಜೆಲ್ಲಿಯನ್ನು ಹಚ್ಚಿಕೊಳ್ಳಲು ಹೆದರುತ್ತಿದ್ದರು. ಆಗ ಚೀಸ್ಬರೋ ಒಂದು ಸಾಹಸಕ್ಕೆ ಕೈ ಹಾಕಿದನು. ಅವನು ನ್ಯೂಯಾರ್ಕ್ನ ಬೀದಿಗಳಲ್ಲಿ ಗಾಡಿಯಲ್ಲಿ ಸುತ್ತುತ್ತಾ ಪ್ರದರ್ಶನ ನೀಡುತ್ತಿದ್ದನು. ಅವನು ಜನರ ಎದುರೇ ಬೆಂಕಿಯಿಂದ ತನ್ನ ಕೈಯನ್ನು ಸುಟ್ಟುಕೊಳ್ಳುತ್ತಿದ್ದನು ಅಥವಾ ಆಸಿಡ್ನಿಂದ ಗಾಯ ಮಾಡಿಕೊಳ್ಳುತ್ತಿದ್ದನು. ನಂತರ ತನ್ನ ವ್ಯಾಸಲಿನ್ ಜೆಲ್ಲಿಯನ್ನು ಹಚ್ಚಿ ಅದು ಹೇಗೆ ಗುಣವಾಗುತ್ತದೆ ಎಂದು ತೋರಿಸುತ್ತಿದ್ದನು. ಅಷ್ಟೇ ಅಲ್ಲದೆ ಸಾವಿರಾರು ಸಣ್ಣ ಸ್ಯಾಂಪಲ್ಗಳನ್ನು ಜನರಿಗೆ ಉಚಿತವಾಗಿ ಹಂಚಿದನು. ಅವನ ಈ ಧೈರ್ಯ ಮತ್ತು ಪ್ರಚಾರ ಕೆಲಸ ಮಾಡಿತು. 1874ರ ವೇಳೆಗೆ ಅಮೆರಿಕದಲ್ಲಿ ಪ್ರತಿ ನಿಮಿಷಕ್ಕೆ ಒಂದು ವ್ಯಾಸಲಿನ್ ಡಬ್ಬಿ ಮಾರಾಟವಾಗತೊಡಗಿತು. ಬ್ರಿಟನ್ನ ವಿಕ್ಟೋರಿಯಾ ರಾಣಿಯೂ ಸಹ ವ್ಯಾಸಲಿನ್ನ ದೊಡ್ಡ ಅಭಿಮಾನಿಯಾಗಿದ್ದರು ಮತ್ತು ಚೀಸ್ಬರೋಗೆ ನೈಟ್ಹುಡ್ ಪ್ರಶಸ್ತಿ ನೀಡಿ ಗೌರವಿಸಿದರು. ಇಂದು ವ್ಯಾಸಲಿನ್ ಕೇವಲ ಕಾಸ್ಮೆಟಿಕ್ ಮಾತ್ರವಲ್ಲ, ಪ್ರಥಮ ಚಿಕಿತ್ಸೆಯಲ್ಲೂ ಬಳಕೆಯಾಗುತ್ತಿದೆ. ಉತ್ತರ ಧ್ರುವಕ್ಕೆ ಹೋದ ಸಂಶೋಧಕರಿಂದ ಹಿಡಿದು ಯುದ್ಧದ ಸೈನಿಕರವರೆಗೆ ಎಲ್ಲರೂ ಇದನ್ನು ಬಳಸಿದ್ದಾರೆ. ವಿಶೇಷವೆಂದರೆ ಇದನ್ನು ಕಂಡುಹಿಡಿದ ಚೀಸ್ಬರೋ ತಾನು 96 ವರ್ಷ ಬದುಕಲು ಪ್ರತಿದಿನ ಒಂದು ಚಮಚ ವ್ಯಾಸಲಿನ್ ತಿನ್ನುತ್ತಿದ್ದೇ ಕಾರಣ ಎಂದು ಹೇಳಿಕೊಂಡಿದ್ದನು. ಒಂದು ತೈಲ ಬಾವಿಯ ತ್ಯಾಜ್ಯದಿಂದ ಜಗತ್ತಿನ ಫೇಮಸ್ ಬ್ರ್ಯಾಂಡ್ ಆದ ಕಥೆ ಇದು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.